Okay, so hey everyone, welcome to all of you to my channel Imam D classes. Sorry, just a moment. I'll check whether it's recording correct or not. Okay, it's correct. Baripa, after skipping the time, now discuss ಮಾಡೋಣ್ರಿಪ್ಪ question number 13 based on percentage. Percentage based ಮೇಲೆ problems discuss ಮಾಡೋಣ್ರಿಪ್ಪ. Again for two languages, first ಕನ್ನಡ explain ಮಾಡ್ತೀನಿ, then we'll go for Hindi explanation. ಬರೀಪ ಕ್ವಶನ್ ನಂಬರ್ 13 ಏನೈತಿ ನೋಡ್ರಿಪ್ಪ ಪರ್ಸೆಂಟೇಜ್. ಎ ಮ್ಯಾನ್ ಬೈಸ್ ಅಂದ್ರೆ ಪರ್ಚೇಸ್ ಮಾಡ್ತಾನ್ರಿ, ಬೈಸ್ 1800 apples for rupees 425. ಓಕೆ ನೋಡ್ರಿ, ಎಷ್ಟು 1800 apples ಎಷ್ಟು ರೂಪಾಯಿ ಕೊಟ್ಟ 425 ಕೊಟ್ಟು 1800 apples ಖರೀದಿ ಮಾಡ್ತಾನಂತ್ರಿಪ್ಪ. ಅಂಡ್ ಸೇಲ್ಸ್ ಅಂದ್ರೆ ಸೇಲ್ಸ್ them at rupees 3.50 per dozen. ಅಂತ ಐತಿ. ಡಜನ್ ಅಂದ್ರೆ ಏನ್ರಿಪ್ಪ 12 ನೆನಪೈತಿ. ಬೈ ಎಕ್ಸಾಂಪಲ್ ತತ್ತಿ ತಗೋರಿಪ್ಪ, ಎಕ್ಸ್ ಹೌದಲ್ಲ, ಎಕ್ಸ್ ತತ್ತಿ. ಅರ್ಧ ಡಜನ್ ತತ್ತಿ ಅಂದ್ರೆ ಎಷ್ಟ್ರಿಪ್ಪ 6. ಒನ್ ಡಜನ್ ತತ್ತಿ ಅಂದ್ರೆ ಏನ್ರಿಪ್ಪ 12 ಹೌದಲ್ಲ. ಬಾಳೆಹಣ್ಣ ಹಂಗ ಅರ್ಧ ಡಜನ್ ಅಂದ್ರೆ 6 ಬಾಳೆಹಣ್ಣ, ಆಮೇಲೆ 1 ಡಜನ್ ಅಂದ್ರೆ 12 ಹೌದಲ್ಲ. ಪರ್ ಡಜನ್ ಅಂದ್ರೆ ಏನ್ರಿಪ್ಪ 12. ಫೈಂಡ್ ಹೀಸ್ ಗೇನ್ ಪರ್ಸೆಂಟ್ ಅಂತ, ಗೇನ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ ನೋಡೋಣ್ರಿಪ್ಪ. ಫಸ್ಟ್ ಬಾಯ್ಸ್ ಅಂದ್ರೆ ಏನ್ರಿಪ್ಪ ಕಾಸ್ಟ್ ಪ್ರೈಸ್, ಸೇಲ್ಸ್ ಅಂದ್ರೆ ಏನ್ರಿಪ್ಪ ಸೆಲ್ಲಿಂಗ್ ಪ್ರೈಸ್. ಬಾಯ್ಸ್ ಅಂದ್ರೆ ಕಾಸ್ಟ್ ಪ್ರೈಸ್, ಸೇಲ್ಸ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಸಿಪಿ ಅಂದ್ರೆ ಕಾಸ್ಟ್ ಪ್ರೈಸ್, ಎಸ್ಪಿ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಈಗ ಬಾಯ್ಸ್ ಅಂತ ಐತಿ, ಫಸ್ಟ್ ಕಾಸ್ಟ್ ಪ್ರೈಸ್ ತಗೋರಿಪ್ಪ. ಫಸ್ಟ್ ಕಾಸ್ಟ್ ಪ್ರೈಸ್ ಬೇಕಂದ್ರೆ ಬರೀಪ್ಪ, ಕಾಸ್ಟ್ ಪ್ರೈಸ್ ಆಫ್ 1800 apples. Cost price of 1800 apples. Cost price of 1800 apples. ಹೆಂಗ್ ಮಾಡ್ತೀರಿ? 1800 apples cost price of 1800 apples is equal to rupees 425. rupees 425 ಕೊಟ್ಟಿರೋ ಕಾಸ್ಟ್ ಪ್ರೈಸ್ ಆಫ್ 1800 apples ಎಷ್ಟು ರೂಪಾಯಿ? rupees 425. ಈಗ ಸೆಲ್ಲಿಂಗ್ ಪ್ರೈಸ್, selling price of 1800 apples. Selling price of 1800 apples is equal to rupees 3.50 ಅಂತ. rupees 3.50 per dozen ಅಂತ ಐತಿ. per dozen ಅದಕ್ಕೆ ಏನ್ ಮಾಡ್ರಿಪ್ಪ, rupees 3.50 apples ಎಷ್ಟ್ರಿಪ್ಪ 1800 into 1800 divided by ನೆನ್ಪಡ್ಕೋರಿ. ಕಾಸ್ಟ್ ಸೆಲ್ಲಿಂಗ್ ಪ್ರೈಸ್ ಆಫ್ 1800 is equal to ಎಷ್ಟಪ್ಪ 3.50 ಪರ್ ಡಜನ್ ಅಂತ ಐತಿ. ಅದಕ್ಕೆ 3.50 ಇಂಟು ಎಷ್ಟು ಎಪ್ಪಲ್ಸ್ ರೀಪ್ಪ 1800 ಎಪ್ಪಲ್ಸ್ ಡಿವೈಡೆಡ್ ಬೈ ಪರ್ ಡಜನ್. ಡಜನ್ ಅಂದ್ರೆ ಎಷ್ಟ್ರಿಪ್ಪ 12 ಡಿವೈಡೆಡ್ ಬೈ 12 ಮಾಡ್ರಿ. ಡಿವೈಡ್ ಬೈ 12 ಮಾಡಿದ್ರೆ ಎಷ್ಟ್ರಿಪ್ಪ ಇದು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂದ್ ನೋಡ್ರಿ. ಸೆಲ್ಲಿಂಗ್ ಪ್ರೈಸ್ 3.50 ಇಂಟು 1800 divided by 12 525 ಬಂತ್ರಿಪ್ಪ. rupees 525 ನೋಡ್ರಿ. ಕಾಸ್ಟ್ ಪ್ರೈಸ್ ಆಫ್ 1800 apples 425 ಅಂತ, ಸೆಲ್ಲಿಂಗ್ ಪ್ರೈಸ್ ಆಫ್ 1800 apples 3.50 ಪರ್ ಡಜನ್. ಅದಕ್ಕೆ 3.50 80 ಇಂಟು 1800 ಮಾಡ್ರಿಪ್ಪ ಡಿವೈಡ್ ಬೈ ಪರ್ ಡಜನ್ ಅಂದ್ರೆ ಡಿವೈಡ್ ಬೈ 12 ಮಾಡ್ರಿ. ನಿಮ್ಗೆ ಬಂತ್ರಿಪ್ಪ rupees 525. ಈಗ ಪ್ರಾಫಿಟ್ ಆತ ಲಾಸ್ ಆತ ನೋಡ್ಬೇಕು. ಸೆಲ್ಲಿಂಗ್ ಪ್ರೈಸ್ 525 ಐತಿ, ಕಾಸ್ಟ್ ಪ್ರೈಸ್ 425 ಐತಿ. ಯಾವಾಗ ನೆನಪಿಟ್ಕೋರಿಪ್ಪ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಅಂದ್ರೆ ಪ್ರಾಫಿಟ್, ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಅಂದ್ರೆ ಲಾಸ್. ನೆನಪಿಟ್ಕೋರಿ, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಅಂದ್ರೆ ಕಾಸ್ಟ್ ಪ್ರೈಸ್ ಕಿಂತ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಅಂದ್ರೆ ಪ್ರಾಫಿಟ್, ಕಾಸ್ಟ್ ಪ್ರೈಸ್ ಕಿಂತ ಸೆಲ್ಲಿಂಗ್ ಪ್ರೈಸ್ ಕಮ್ಮಿ ಅಂದ್ರೆ ಲಾಸ್. ತಿಳಿತಾ? ಇದು ಬಿಡ್ರಿ, ಇದು ಫೋಕಸ್ ಮಾಡ್ರಿ ನಾವು. ಇಲ್ಲಿ 425 ಕಾಸ್ಟ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಐತಿ. ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಅಂದ್ರೆ ಪ್ರಾಫಿಟ್, ಸೆಲ್ಲಿಂಗ್ ಪ್ರೈಸ್ ಕಡಿಮೆ ಅಂದ್ರೆ ಲಾಸ್. ಈಗ ಪ್ರಾಫಿಟ್ ಬಂತ್ರಿಪ್ಪ, ಏನ್ ಮಾಡ್ತೀವಿ ಪ್ರಾಫಿಟ್ ಬಂತ್ರಿ. ಅದಕ್ಕೆ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡ್ರಿಪ್ಪ. ಪ್ರಾಫಿಟ್ is equal to selling price minus cost price. ಇದು ನೋಡ್ರಿಪ್ಪ ಫಾರ್ಮುಲಾ. ಪ್ರಾಫಿಟ್ ಮಾಡಕ್ ಫಾರ್ಮುಲಾ ಇದು. ಪ್ರಾಫಿಟ್ is equal to selling price minus cost price. ಲಾಸ್ ಮಾಡಕ್ ಉಲ್ಟಾ, ಕಾಸ್ಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಈಗ ಪ್ರಾಫಿಟ್ ಬಂತು. ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು ಈಗ 525 ಐತಿ. 525 ಮೈನಸ್ ಕಾಸ್ಟ್ ಪ್ರೈಸ್ ಎಷ್ಟೈತಿ 425 ಐತಿ. ಎಷ್ಟು ಬಂದ್ರಿಪ್ಪ ಈಗ ಪ್ರಾಫಿಟ್ ನಿಮಗೆ rupees 100.
ಪ್ರಾಫಿಟ್ ರುಪೀಸ್ 100 ಬಂದು ನೋಡ್ರಿ ತಿಳಿತಾ. ಇದು ಕಾಸ್ಟ್ ಪ್ರೈಸ್, ಇದು ಕಾಸ್ಟ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್, ಇದು ಸೆಲ್ಲಿಂಗ್ ಪ್ರೈಸ್ ತಿಳಿತಾ. ಈಗ ಪರ್ಸೆಂಟ್ ಫೈಂಡ್ ಹೀಸ್ ಗೇನ್ ಪರ್ಸೆಂಟ್ ಅಂತ ಐತಿ, ಪರ್ಸೆಂಟ್ ಅಂತ ಹೀಸ್ ಗೇನ್ ಪರ್ಸೆಂಟ್, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ತಡಿರಪ್ಪ ಮಾಡೋಣ. percentage of profit, percentage of profit on cost price, on cost price ಭಾಳ ಸಿಂಪಲ್ ಐತಿ ನೋಡ್ರಿ. ಇಲ್ಲೇ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಏನ್ರಿ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್. ಸಿಂಪಲ್ ನೋಡ್ರಿ ಫಾರ್ಮುಲಾ, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಏನ್ರಿ ಫಾರ್ಮುಲಾ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್, ಪ್ರಾಫಿಟ್ ಮೇಲೆ ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಕೆಳಗಡೆ ಇಂಟು 100. ಪ್ರಾಫಿಟ್ ಎಷ್ಟು ಬಂದ್ರಿಪ್ಪ, ಪ್ರಾಫಿಟ್ ನಿಮಗೆ 100 ರೂಪೀಸ್ ಬಂತು. ಡಿವೈಡ್ ಬೈ ಕಾಸ್ಟ್ ಪ್ರೈಸ್ ಎಷ್ಟು ಬಂತು, ಕಾಸ್ಟ್ ಪ್ರೈಸ್ 425 ಬಂತು, ಕಾಸ್ಟ್ ಪ್ರೈಸ್ 425 ಇಂಟು 100 ಮಾಡಿರಪ್ಪ ಇಸ್ ಈಕ್ವಲ್ ಟು ಎಷ್ಟು, ಇದು ಎಷ್ಟು ಪರ್ಸೆಂಟ್, 100 ಡಿವೈಡೆಡ್ ಬೈ 425 ಇಂಟು 100 ಎಷ್ಟು ರೀ, 23.52%. 23.52% ಮುಗಿತು ನೋಡ್ರಿ, 23.52%. ಓಕೆ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್ ಮೇಲೆ. ಈಗ ನೆಕ್ಸ್ಟ್ ಮಾಡೋಣ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್. ಕಾಸ್ಟ್ ಪ್ರೈಸ್ ಮುಗೀತಿ, ಈಗ ಸೆಲ್ಲಿಂಗ್ ಪ್ರೈಸ್ ಮೇಲೆ ಮಾಡೋಣ. ಆನ್ ಸೆಲ್ಲಿಂಗ್ ಪ್ರೈಸ್ ನೋಡ್ರಿ, ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಕಾಸ್ಟ್ ಪ್ರೈಸ್, ಪ್ರಾಫಿಟ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಇಂಟು 100. ಈಗ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಆನ್ ಸೆಲ್ಲಿಂಗ್ ಪ್ರೈಸ್ ಸೇಮ್, ಪ್ರಾಫಿಟ್ ಮೇಲೆ ಕೆಳಗಡೆ ಡಿವೈಡ್ ಬೈ ಸೆಲ್ಲಿಂಗ್ ಪ್ರೈಸ್, ಸೆಲ್ಲಿಂಗ್ ಪ್ರೈಸ್ ಇಂಟು 100 ಇಸ್ ಈಕ್ವಲ್ ಟು, ಓಕೆ, ಪ್ರಾಫಿಟ್ ಎಷ್ಟಿದೆ, ಪ್ರಾಫಿಟ್ 100 ರೂಪೀಸ್ ಐತಿ, 100. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, ಸೆಲ್ಲಿಂಗ್ ಪ್ರೈಸ್ 525 ಐತಿ ಇಂಟು 100. ಎಷ್ಟು ಪರ್ಸೆಂಟ್ ನೋಡ್ರಿ ಇದು ಆನ್ಸರ್, 100 ಡಿವೈಡೆಡ್ ಬೈ 525 ಇಂಟು 100, 19.04%. 19.04% ಇದು ನಿಮ್ದು ಆನ್ಸರ್. ಮುಗಿತು ನೋಡ್ರಿ, ಇಲ್ಲಿ ಇಷ್ಟು ಮಟ್ಟ ಮಾಡ್ಬೇಕು ಅಷ್ಟ. सिंपल ಐತಲ್ಲ, ಭಾಳ सिंपल ಐತಿ. समझ में आप लोगों को? हम लोग क्वेश्चन नंबर 13 डिस्कस कर रहे हैं परसेंटेज के टॉपिक के बेस के ऊपर, ठीक है. यहाँ पे क्या दिया है, ए मैन बाइज, बाइज का मतलब कॉस्ट प्राइस, सेल का मतलब सेलिंग प्राइस. तो बाइज बोल के तो कॉस्ट प्राइस, परचेस कर रहा, बाय कर रहा, कितने 100 एप्पल्स, 1800 एप्पल्स परचेस कर रहा, कितने रुपीस देके, सब मिला के 425, ठीक है. एंड सेल्स देम, सेल कर रहा उनको कितने रुपीस को, 3.50 पर डजन. मतलब डजन का मतलब आपको मालूम है ना, डजन का मतलब 12. जैसे आप लोग लेने जाते हैं अंडे, मतलब क्या बोलते हैं उसको, एग्स, अंडे. अंडे आप लोग लेने जाते हैं तो क्या बोलते हैं उसको, आधा डजन अंडे दो बोलते हैं उसको. आधा डजन का मतलब क्या बोलो, 6 अंडे. नहीं तो एक डजन अंडे का मतलब कितना बोलो, 12, एक डजन. तो समझे नहीं, डजन का मतलब कितना बोलो, 12. एक डजन एप्पल्स को कितने रुपीस कहते, 3.50 कहते, ठीक है. फाइंड हीज गेन परसेंट अंत. तो सबसे पहले 22 बोल के है, तो हम क्या लेंगे, कॉस्ट प्राइस लेंगे. कॉस्ट प्राइस ऑफ कितने 100 एप्पल्स, 1800 एप्पल्स को कितना कहते हैं, रुपीस 425, ठीक है. अब सेलिंग प्राइस, सेल्स का मतलब सेलिंग प्राइस, सेलिंग प्राइस ऑफ वही 1800 एप्पल्स का कितना था सेलिंग प्राइस का, ठीक है. तो कितना 3.50, ठीक है, इनटू कितने 100 एप्पल्स, 1800 एप्पल्स डिवाइड बाय एक डजन को कितना, एक डजन को 3.50, डजन का मतलब कितना 12, तो डिवाइड बाय 12 करो, एक डजन का मतलब 12, इसको सॉल्व करो, रुपीस 525 आता. सेलिंग प्राइस तुम्हारा कॉस्ट प्राइस से ज्यादा है. जब भी अगर सेलिंग प्राइस ज्यादा आया तो प्रॉफिट, अगर सेलिंग प्राइस कम आया तो लॉस. समझो, सेलिंग प्राइस तुम्हारा ज्यादा आया तो प्रॉफिट, सेलिंग प्राइस तुम्हारा कम आया तो लॉस. अभी सेलिंग प्राइस क्या आया, ज्यादा आया. कॉस्ट प्राइस तुम्हारा कम है, सेलिंग प्राइस ज्यादा है, तो प्रॉफिट. प्रॉफिट इज इक्वल टू सेलिंग प्राइस माइनस कॉस्ट प्राइस. अगर वही लॉस आया तो लॉस है, कॉस्ट प्राइस माइनस सेलिंग प्राइस, उल्टा बताओ. अभी प्रॉफिट है तो सेलिंग प्राइस माइनस कॉस्ट प्राइस. सेलिंग प्राइस कितना है, 525 माइनस कॉस्ट प्राइस कितना है, 425. सॉल्व करो इसको, रुपीस 100 तुम्हारा प्रॉफिट है, ठीक है. उन्हें क्या बोला हम तुम्हारे को, फाइंड हिज गेन परसेंटेज, उसका प्रॉफिट परसेंटेज में शो करो बोल रहा तुम्हारे को.
तो परसेंटेज ऑफ प्रॉफिट ऑन कॉस्ट प्राइस, दो प्राइस है तुम्हारे पास, परसेंटेज ऑफ प्रॉफिट ऑन कॉस्ट प्राइस के ऊपर कितना आया बोल के, तो इज इक्वल टू प्रॉफिट ऊपर डिवाइड बाय कॉस्ट प्राइस नीचे इंटू 100। प्रॉफिट तुम्हारा 100 रुपीज डिवाइड बाय कॉस्ट प्राइस तुम्हारा 425 इंटू 100 कर दो उसको 23.52%। अब बचा सेलिंग प्राइस का, परसेंटेज ऑफ प्रॉफिट ऑन सेलिंग प्राइस इज इक्वल टू सेम वही प्रॉफिट ऊपर डिवाइड बाय नीचे सेलिंग प्राइस इंटू 100। प्रॉफिट तुम्हारा कितना 100 रुपीज डिवाइड बाय सेलिंग प्राइस तुम्हारा कितना है 525 इंटू 100 कर दो, तुम्हारे को मिलेगा 19.04%। गॉट इट? दिस इज द सिंपल वन क्वेश्चन। Okay, I hope you understood. As a screenshot, I will go through the second 14th question. So next question number 14 ನೋಡ್ರಿ ಅಪ್ಪ, ಈಗ ಹೆಂಗೈತಿ ಕ್ವಶನ್. ಕ್ವಶನ್ ನಂಬರ್ 14, ಇಫ್ ಆನ್ ಇನ್ಕ್ರೀಸ್ ಅಂದ್ರೆ ಜಾಸ್ತಿ, ಇನ್ಕ್ರೀಸ್ ಆಫ್ ರುಪೀಸ್ 500, ಎಷ್ಟು ಇನ್ಕ್ರೀಸ್ ಆಗಿತ್ತಂದ್ರಿಪ್ಪ 500 ರಿಪ್ರೆಸೆಂಟ್, ಅದು ಏನ್ ಶೋ ಮಾಡ್ತಾ ಅಂತ, ರಿಪ್ರೆಸೆಂಟ್ಸ್ ಎ 5% ಇನ್ಕ್ರೀಸ್ ಇನ್ ದ ಇನ್ಕಮ್. ಇನ್ಕ್ರೀಸ್ ಅಮೌಂಟ್ 500, ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ 5% ಇನ್ ದ ಇನ್ಕಮ್ ಆಫ್ ಎ ಮ್ಯಾನ್. ಫೈಂಡ್ ಹೀಸ್ ಇನ್ಕಮ್. ಇನ್ಕಮ್ ಎಷ್ಟು ಐತಿ ಅಂತ ಗೊತ್ತಿಲ್ಲ ನಮ್ಗೆ. ನೋಡ್ರಿ, ಇನ್ಕ್ರೀಸ್ ಆಗಿತ್ತು ಎಷ್ಟ 500, ಪರ್ಸೆಂಟೇಜ್ 5%, ಎಷ್ಟು ಅಮೌಂಟ್ ಮೇಲೆ ಆಗಿತ್ತು ನಮ್ಗೆ ಗೊತ್ತಿಲ್ಲ, ಅದು ಇನ್ಕಮ್ ಎಷ್ಟು ನಮ್ಗೆ ಗೊತ್ತಿಲ್ಲ. ಇದು ಬರೀ ಇನ್ಕ್ರೀಸ್ ಅಮೌಂಟ್, ನಮ್ಗೆ ಟೋಟಲ್ ಅಮೌಂಟ್ ಬೇಕು, ರಿಯಲ್ ಅಮೌಂಟ್ ಬೇಕು ನಮಗೆ ಗೊತ್ತಿಲ್ಲ. ಫೈಂಡ್ ಈಸ್ ಇನ್ಕಮ್ ನಮಗೆ ಗೊತ್ತಿಲ್ಲ. तो ಫಸ್ಟ್ ಅವ್ರು ಏನ್ ಕೊಟ್ಟ ನೋಡ್ರಪ್ಪ, ಅದು ಬರೀರಪ್ಪ ಇನ್ಕ್ರೀಸ್ ಇನ್ ಇನ್ಕಮ್, ಇನ್ಕ್ರೀಸ್ ಇನ್ ಇನ್ಕಮ್ ಬರೀರಪ್ಪ. ಫಸ್ಟ್ ಇಲ್ಲ ಇನ್ಕ್ರೀಸ್ ಇನ್ ಇನ್ಕಮ್, ಎಷ್ಟು ಇನ್ಕ್ರೀಸ್ ಆಗಿತ್ರಿಪ್ಪ ಅದು ಬರೀರಿಲ್ಲ. ಇನ್ಕ್ರೀಸ್ ಇನ್ ಇನ್ಕಮ್ ಎಷ್ಟು ಇನ್ಕ್ರೀಸ್ ಆಗಿತ್ರಿಪ್ಪ, ಇನ್ಕಮ್ 500 rupees ಇನ್ಕ್ರೀಸ್ ಆಗಿತ್ರಿ. ಇನ್ಕಮ್ ಎಷ್ಟು ಅಮೌಂಟ್ ಮೇಲೆ ನಮ್ಗೆ ಗೊತ್ತಿಲ್ಲ, ಬಟ್ ಇನ್ಕ್ರೀಸ್ ಇನ್ ಇನ್ಕಮ್ ಎಷ್ಟ್ರಿಪ್ಪ 500 rupees. ರೇಟ್ ಆಫ್ ಇನ್ಕ್ರೀಸ್ ಎಷ್ಟ್ರಿಪ್ಪ 5%. ರೇಟ್ ಆಫ್ ಇನ್ಕ್ರೀಸ್ ಎಷ್ಟಂತ 5%. ರೇಟ್ ಆಫ್ ಇನ್ಕ್ರೀಸ್ ಎಷ್ಟು ಅಮೌಂಟ್ ಮೇಲೆ ಇನ್ಕ್ರೀಸ್ ಆಗಿತ್ತು ನಮಗೆ ಗೊತ್ತಿಲ್ಲ. ಫೈಂಡ್ ಹೀಸ್ ಇನ್ಕಮ್, ಇನ್ಕಮ್ ನಮಗೆ ಗೊತ್ತಿಲ್ಲ, ಇನ್ಕಮ್ ನಮಗೆ ಗೊತ್ತಿಲ್ಲ. ಕ್ವಶನ್ ಮಾರ್ಕ್ ಇದೈತ್ರಿ, ನಮ್ಗೆ ಇನ್ಕಮ್ ಬೇಕು. ಈಗ ಏನ್ರಿಪ್ಪ, ಏನ್ ಕೊಟ್ಟಿಲ್ಲ ಅಂದ್ರೆ ಅಸಂಪ್ಷನ್ ಮಾಡ್ಕೋಬೇಕು, ಅಸ್ಯೂಮ್ ಮಾಡ್ಕೋಬೇಕು. ಇದು ಕೊಟ್ಟಿಲ್ಲ ಅಂದ್ರೆ ಅಸ್ಯೂಮ್ ಮಾಡ್ಕೋಬೇಕು. ಇಫ್ ಇನ್ಕಮ್ ಇಸ್ ರುಪೀಸ್, ಅಸ್ಯೂಮ್ ಮಾಡ್ರಿ, ಅಸಂಪ್ಷನ್ ಮಾಡ್ರಿಪ್ಪ. ಅಸ್ಯೂಮ್ ಅಂತ ಹಾಕ್ರಿ, ಅಸ್ಯೂಮ್ ಅಂತ ಅಸಂಪ್ಷನ್ ಮಾಡ್ರಿ. ಅಸ್ಯೂಮ್ ಇಫ್ ಇನ್ಕಮ್, ಇನ್ಕಮ್ ನಮ್ಗೆ ಗೊತ್ತಿಲ್ಲ, ಅಸ್ಯೂಮ್ ಮಾಡೋಣ. ಇಫ್ ಇನ್ಕಮ್ ಈಸ್ ರುಪೀಸ್ 100, ಅಸ್ಯೂಮ್ ಮಾಡೋಣ. ಇನ್ಕಮ್ ನಿಮ್ದು ಎಷ್ಟು ಐತ್ರಿಪ್ಪ 100 rupees ಐತಿ. ಇನ್ಕ್ರೀಸ್ ಎಷ್ಟಾಗಿತ್ರಿಪ್ಪ, ಇಲ್ಲ ಇನ್ಕ್ರೀಸ್ ಅಂತ, ಇನ್ಕ್ರೀಸ್ at 5%. ಇನ್ಕ್ರೀಸ್ at 5%. 5 divided by 100, 5% ಅಂತ 5/100 ಅಲ್ಲ, 5/100 ಇಂಟು ಎಷ್ಟು ರೂಪಾಯಿ 100 rupees ಮೇಲೆ. ತಿಳಿತಲ್ಲ ನಿಮ್ಗೆ? ನೋಡ್ರಿ, ಅಸ್ಯೂಮ್ಷನ್ ಮಾಡ್ಕೋಬೇಕು. ಇಫ್ ಇನ್ಕಮ್ ಇಸ್ ರುಪೀಸ್ 100 ಅಂತ, ಇನ್ಕ್ರೀಸ್ ಎಷ್ಟಿಪ್ಪ 5%. 5/100 ಇಂಟು ಅದು 100 rupees ಮೇಲೆ ಮಾಡಿರಪ್ಪ. ಎಷ್ಟ್ರಿ 5 ರೂಪಾಯಿ ಅಲ್ಲ, 5 ರೂಪಾಯಿ ಇನ್ಕ್ರೀಸ್ ಆಗೈತ್ರಿ. ರುಪೀಸ್ 5 ರೂಪಾಯಿ ಇನ್ಕ್ರೀಸ್ ಆಗೈತ್ರಿ. ಇನ್ಕ್ರೀಸ್ ಅಂದ್ರೆ ಪ್ಲಸ್ ಮಾಡ್ಕೋಬೇಕು. 100 + 5 rupees 105. rupees 105 ತಿಳಿತಲ್ಲ ನಿಮ್ಗೆ? ಈ ತರ ಈಗ ಮಾಡೋಣ. ಈಗ ಅಸಂಪ್ಷನ್ ಮುಗಿತ್ ನಮ್ದು, ಈಗ ಮಾಡೋಣ. ಫಸ್ಟ್ ಏನ್ರಿಪ್ಪ, ಏನ್ ತಗೊಳ್ಳೋಣ, ಫಸ್ಟ್ ಇನ್ಕಮ್ ಮತ್ತೆ ಇದು ತಗೊಳ್ಳೋಣ. ಇನ್ಕಮ್ ಒನ್ ಸೈಡ್, ಇನ್ಕ್ರೀಸ್ ಒನ್ ಸೈಡ್. ಇನ್ಕಮ್ ಒನ್ ಸೈಡ್, ಇನ್ಕ್ರೀಸ್ ಒನ್ ಸೈಡ್. ಕರೆಕ್ಟಾ? ಇನ್ಕಮ್ ಒನ್ ಸೈಡ್, ಇನ್ಕ್ರೀಸ್ ಒನ್ ಸೈಡ್. ಇನ್ಕಮ್ ನಿಮ್ದು ಎಷ್ಟಿತ್ರಿಪ್ಪ ಸದ್ಯಕ್ಕೆ ಅಸಂಪ್ಷನ್ ಒಳಗೆ? ಇನ್ಕಮ್ ಎಷ್ಟಿತ್ರಿ ನಿಮ್ ಕಡೆ 100 rupees ಐತಿ. ಇನ್ಕಮ್ ಎಷ್ಟಿತ್ರಿಪ್ಪ 100 rupees ಐತಿ. ನೋಡ್ಕೊರಿ, ಇನ್ಕಮ್ ನಿಮ್ಗೆ ಅಸಂಪ್ಷನ್ ಒಳಗೆ ಇನ್ಕಮ್ ಎಷ್ಟಿತ್ರಿಪ್ಪ 100 rupees ಐತಿ. ಇನ್ಕ್ರೀಸ್ ಆವಾಗ ಎಷ್ಟಾಗಿತ್ರಿಪ್ಪ, ಇನ್ಕ್ರೀಸ್ ಆವಾಗ 5 ರೂಪಾಯಿ ಆಗೈತ್ರಿ. ಇನ್ಕ್ರೀಸ್ ಆವಾಗ ಎಷ್ಟೈತ್ರಿ 5 ರೂಪಾಯಿ ಆಗೈತ್ರಿ. 5 ರೂಪಾಯಿ ಬರ್ರಿ. ಕರೆಕ್ಟಾ? ಈಗ ಕ್ವಶನ್ ಬೇಸ್ ಮೇಲೆ ಇನ್ಕಮ್ ಕಡೆ ಕ್ವಶನ್ ಮಾರ್ಕ್ ಐತಿ. ಇನ್ಕಮ್ ಕಡೆ ಕ್ವಶನ್ ಮಾರ್ಕ್. ಇನ್ಕ್ರೀಸ್ ಎಷ್ಟಾಗಿತ್ತು? ಇನ್ಕ್ರೀಸ್ ಇನ್ಕಮ್ ಎಷ್ಟು ಆಗಿತ್ರಿಪ್ಪ 500 ಆಗೈತ್ರಿ. ಇನ್ಕ್ರೀಸ್ ಇನ್ಕಮ್ 500 ಆಗೈತ್ರಿ. ಇನ್ಕಮ್ ನಮಗೆ ಗೊತ್ತಿಲ್ಲ. ಈಗ ಕ್ರಾಸ್ ಕನೆಕ್ಷನ್ ಮಾಡ್ಕೋಬೇಕು. ತಿಳಿತಾ? ಸಾಲ್ವ್ ಮಾಡೋಣ. ನಮ್ಗೆ ಬೇಕು ಏನಾಗಿ ಇನ್ಕಮ್ ಬೇಕು. ಅದಕ್ಕೆ ಇನ್ಕಮ್ ಇಸ್ ಈಕ್ವಲ್ ಟು ಕನೆಕ್ಷನ್, ಇಲ್ಲಿ ಕನೆಕ್ಷನ್ ಐತಿ. 100 × 500.
100 into 500 ಕರೆಕ್ಟಾ 100 into 500 ಡಿವೈಡೆಡ್ ಬೈ ಬಾಕಿ ಏನೈತಿ 5 ರೂಪೀಸ್ ಬಾಕಿ ಐತಿ ಮಾಡಿರೋದು ಎಷ್ಟ್ರಿಪ್ಪ 100 into 500 divided by 5 ಎಷ್ಟ್ರಿಪ್ಪ rupees 10,000 rupees 10,000 ಇದು ನಿಮ್ದ ಇನ್ಕಮ್ ಆತ್ ನೋಡ್ರಿಪ್ಪ ಇಷ್ಟೇ ಮಾಡ್ಬೇಕು ओके इष्टे ಮಾಡ್ಬೇಕು ನೋಡ್ರಿಪ್ಪ सिंपल थी बात सिंपल समझ में आप लोगों को ये क्वेश्चन क्या है 14th वाला क्वेश्चन क्या है अगर इफ एन इंक्रीज ऑफ रुपीज 500 एक अमाउंट है कितना इंक्रीज हो रहा 500 रुपीज इंक्रीज हो रहा वो क्या शो कर रहा तुम्हारे को 5% इंक्रीज हुआ बोल के शो कर रहा है किसके अंदर इनकम के अंदर ऑफ ए मैन फाइंड हिज इनकम अब इनकम कितनी है हमारे को नहीं मालूम वो इनकम का 5% निकालने के बाद में 500 रुपीज इंक्रीज हो रहा तो हमारे को इनकम नहीं मालूम कितनी है बोल के तो वही मालूम करना हम लोग इंक्रीज इन इनकम कितनी हो रही है 500 रुपीज हो रही ठीक है उसके बाद में रेट ऑफ इंक्रीज तुम्हारा कितना है रेट ऑफ इंक्रीज तुम्हारा 5%। अब तुम्हारी इनकम कितनी है हमारे को नहीं मालूम तो इनकम क्वेश्चन मार्क ठीक है ऐसे क्वेश्चन में हम लोग क्या करते हैं अजम्पशन करते क्या करते अज्यूम करते तो अज्यूम करना अज्यूम इफ तुम्हारी इनकम इज अगर तुम्हारी इनकम इज रुपीज 100 बोल के अज्यूम करो क्या बोल के इनकम तुम्हारी कितनी है 100 रुपीज है बोल के अज्यूम करो इंक्रीज कितना रेट हो रहा है इंक्रीज एट 5% 5% क्या हो रहा है इंक्रीज हो रहा 5% का मतलब क्या बोलो 5/100 तो 5/100 इंटू किसके ऊपर ये 100 रुपीज के ऊपर कितना था 5 रुपीज आता दोनों ऐड करो तो 105 आता ठीक है ये हमारा अजम्पशन हो गया अब करेंगे इनकम और इंक्रीज का कॉलम इनकम और इंक्रीज का अजम्पशन के टाइम पे तुम्हारी इनकम कितनी है 100 रुपीज ठीक है तब तुम्हारा इंक्रीज कितना हो रहा 5 रुपीज तुम्हारा इंक्रीज हो रहा ठीक है ये हुआ अब नेक्स्ट इंक्रीज तुम्हारा कितना हो रहा है यहाँ पे रियल में इंक्रीज कितना हो रहा है तुम्हारा रियल में इंक्रीज है 500 रुपीज इंक्रीज हो रहा है रियल में 500 रुपीज इंक्रीज हो रहा है बट तुम्हारे को इनकम होना इनकम तुम्हारे को नहीं मालूम तो इनकम क्वेश्चन मार्क ठीक है अब क्रॉस क्वेश्चन डालो इनकम मालूम करने का क्या मालूम करने का इनकम मालूम करने का है तो 100 into 500 बचा कौन है 5 बचा डिवाइड बाय 5 कर दो इसको तुम्हारी इनकम कितनी आती है रुपीज है 10,000 के ऊपर 5% निकालो तो तुम्हारे को 500 मिलेगा ठीक है ये तुम्हारा final answer got it take the screenshot we'll meet after this not next video after this okay next question number 15 ಇದ್ರಾಗ ಏನೈತಿ ನೋಡಿಪ್ಪ ಕ್ವಶನ್ ನಂಬರ್ 15 ಒಳಗ ಸಿಂಪಲ್ ಐತಿ ಎಲ್ಲ ಸಿಂಪಲ್ ರೀ ಸ್ವಲ್ಪ ಲಾಜಿಕ್ ಯೂಸ್ ಮಾಡ್ಬೇಕು ಕಾಮನ್ ಸೆನ್ಸ್ ಯೂಸ್ ಮಾಡ್ಕೋಬೇಕು ಈ ಮೋಟರ್ ಕಾರ್ ಓಕೆ ವರ್ತ್ rupees 8,250 ಅಂದ್ರೆ ಕಾಸ್ಟ್ ಪ್ರೈಸ್ ಮೋಟರ್ ಕಾರ್ ವರ್ತ್ rupees 8,250 ಅಂದ್ರೆ ಕಾಸ್ಟ್ ಪ್ರೈಸ್ ಆಫ್ ಮೋಟರ್ ಕಾರ್ ವಾಸ್ ಸೋಲ್ಡ್ ಅಂದ್ರೆ ಸೇಲ್ sold at a loss of 25% ಲಾಸ್ ಆಗಿದಂತ ಲಾಸ್ ಅಂದ್ರೆ ಲಾಸ್ ಲೆಸ್ ಮಾಡ್ಕೋಬೇಕು 25% ಫೈಂಡ್ ಇಟ್ಸ್ ಸೆಲ್ಲಿಂಗ್ ಪ್ರೈಸ್ ನಮಗೆ ಗೊತ್ತಿಲ್ಲ ಅದು ಮಾಡೋಣ ಫಸ್ಟ್ ಓಕೆ ಇನ್ಫಾರ್ಮೇಶನ್ ಬರೀರಿ ಆನ್ಸರ್ ಏನ ಕಾಸ್ಟ್ ಪ್ರೈಸ್ ಎಷ್ಟ್ರಿಪ್ಪ ಈಗ ಗಿವನ್ ಇನ್ಫಾರ್ಮೇಶನ್ ಕಾಸ್ಟ್ ಪ್ರೈಸ್ ಎಷ್ಟ್ರಿಪ್ಪ rupees 8,250 ಕಾಸ್ಟ್ ಪ್ರೈಸ್ 8,250 ಕೊಟ್ಟಾರ ಅವರು ಲಾಸ್ ಎಷ್ಟಾಗಿತ್ತಂತ್ರಿಪ್ಪ ಲಾಸ್ 25% ಆಗಿತ್ತಂತ್ರಿಪ್ಪ ಲಾಸ್ 25% ಆಗಿತ್ತ ಸೆಲ್ಲಿಂಗ್ ಪ್ರೈಸ್ ನಮಗೆ ಗೊತ್ತಿಲ್ಲ ಕ್ವಶನ್ ಮಾರ್ಕ್ ಸೆಲ್ಲಿಂಗ್ ಪ್ರೈಸ್ ಓಕೆ ಮಾಡೋಣ ಸಿಂಪಲ್ ಐತಿ ಬರೀಪ್ಪ ಕಾಸ್ಟ್ ಪ್ರೈಸ್ ಬರೀಲಿ ಕಾಸ್ಟ್ ಪ್ರೈಸ್ ಎಷ್ಟಿಪ್ಪ ಅದು rupees 8,250 ಕಾಸ್ಟ್ ಪ್ರೈಸ್ rupees 8,250 ಅದರೊಳಗೆ ಲಾಸ್ ಲೆಸ್ ಮಾಡ್ರಿಪ್ಪ ಲೆಸ್ ಲಾಸ್ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ ಆಡ್ ಮಾಡ್ಕೋಬೇಕು ಲಾಸ್ ಅಂದ್ರೆ ಲಾಸ್ ಲೆಸ್ ಮಾಡ್ಕೋಬೇಕು ಲೆಸ್ ಲಾಸ್ ಎಟ್ 25% ತಗೋರಿಪ್ಪ 25% ಅಂದ್ರೆ ಎಷ್ಟ್ರಿಪ್ಪ 25/100 ಅದಲ್ಲ 25% ಅಂದ್ರೆ ಎಷ್ಟ್ರಿಪ್ಪ 25/100 ಇಂಟು ಕಾಸ್ಟ್ ಪ್ರೈಸ್ ಎಷ್ಟಿಪ್ಪ ಅಂತ 8,250 ಮಾಡ್ರಿ ಎಷ್ಟ್ರಿಪ್ಪ rupees
ಎಷ್ಟಿದು 8250 ಇಂಟು 25%. 2063 ಅಂತ ಬರ್ಬಿಟ್ರಿಪ್ಪ. 2062.5 ಅಂದರೆ 2063 ಅಂತ ಬರೀಬೇಕು. 63 ಏನು ಮಾಡ್ಕೋಬೇಕು? ಲೆಸ್ ಮಾಡಿ. ಲಾಸ್ ಅಂದ್ರೆ ಲೆಸ್ ಮಾಡ್ಕೋಬೇಕು. 8250 ಮೈನಸ್ 2063 ಎಷ್ಟಾಗಿತ್ತು ಇದು? 6187. 6187 ಇದು ನಿಮ್ದು ಸೆಲ್ಲಿಂಗ್ ಪ್ರೈಸ್. आत नोड्री इष्ट इष्ट समझ में आया? क्या है? क्वेश्चन नंबर 15 हमारा एक मोटर कार है जिसकी प्राइस कितनी है? 8250, मतलब उसकी कॉस्ट प्राइस ऑफ मोटर कार वाज सोल्ड. क्या कर रहे हैं? सेल कर रहे हैं उसको एट अ लॉस के साथ. लॉस कितना है तुम्हारा? 25% तुम्हारा लॉस आया. ठीक है, फाइंड इट सेलिंग प्राइस हमारे को नहीं मालूम, तो मालूम करेंगे. कॉस्ट प्राइस तुम्हारा कितना है? ₹8250. लॉस कितना है? 25%. सेलिंग प्राइस हमारे को नहीं पता. ठीक है, तो मालूम करेंगे. सेलिंग प्राइस मालूम करेंगे. सिंपल है. कॉस्ट प्राइस तुम्हारा कितना है? 8250. लॉस मतलब लेस करना. लेस लॉस कितना परसेंटेज? 25%. 25% का मतलब 25 डिवाइडेड बाय 100 इंटू कितना प्राइस? कॉस्ट प्राइस 8250. लेस कर दो 2062.5, मतलब 2063 बोल के आता है उसको, राउंड फिगर है. तो लेस कर दो 6187. ये है तुम्हारा सेलिंग प्राइस. खत्म हो गया इधर. बहुत सिंपल था. ठीक है, ओके. नेक्स्ट ಇಲ್ಲಿ ಬರೀಪಾ ಕ್ವೆಶ್ಚನ್ ನಂಬರ್ 16. ಕ್ವೆಶ್ಚನ್ ನಂಬರ್ 16 ಏನೈತ್ರಿಪಾ? ಎ ರೇಡಿಯೋ ಸೆಟ್ ಇಸ್ ಸೋಲ್ಡ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಸೋಲ್ಡ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಆಫ್ ರೇಡಿಯೋ ಸೆಟ್ ಇಸ್ ಎಷ್ಟ್ರಿಪಾ? 684. ಸೆಲ್ಲಿಂಗ್ ಪ್ರೈಸ್ ಅಂತ ಸೋಲ್ಡ್ ಅಂತ ಐತಿ. ಎಟ್ ಅ ಪ್ರಾಫಿಟ್ ಐತಿ. ಪ್ರಾಫಿಟ್ ಆಫ್ 20%. ಪ್ರಾಫಿಟ್ ಆಫ್ 20%. ಹೌ ಮಚ್ ಇಸ್ ದ ಪ್ರಾಫಿಟ್? ಪ್ರಾಫಿಟ್ ನಮಗೆ ಗೊತ್ತಿಲ್ಲ. ಪ್ರಾಫಿಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇನ್ಫಾರ್ಮೇಶನ್ ಏನೈತಿ ಬರೀಪ. ಸೆಲ್ಲಿಂಗ್ ಪ್ರೈಸ್ ಆಯ್ತು, ಇನ್ಫಾರ್ಮೇಶನ್ ಬರೀಪ. ಆನ್ಸರ್ ಸೆಲ್ಲಿಂಗ್ ಪ್ರೈಸ್ ಐತಿ ನಮ್ಮ ಕಡೆ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ರುಪೀಸ್ ಎಷ್ಟಿದ್ದು? 684. ಕರೆಕ್ಟಾ? ನೆಕ್ಸ್ಟ್ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿಪ್ಪ? ಪ್ರಾಫಿಟ್ 20%. ಪ್ರಾಫಿಟ್ 20%. ಪ್ರಾಫಿಟ್ ಅಮೌಂಟ್ ಎಷ್ಟಿದೆ ನಮಗೆ ಗೊತ್ತಿಲ್ಲ. ಹೌ ಮಚ್ ಇಸ್ ದ ಪ್ರಾಫಿಟ್ ಅಮೌಂಟ್ ನಮಗೆ ಗೊತ್ತಿಲ್ಲ. ಪ್ರಾಫಿಟ್ ಅಮೌಂಟ್ ಗೊತ್ತಿಲ್ಲ. ಕ್ವಶನ್ ಮಾರ್ಕ್. ಪ್ರಾಫಿಟ್ ಅಮೌಂಟ್ ಗೊತ್ತಿಲ್ಲ. ಓಕೆ, ಗಾಟ್ ಇಟ್? ಓಕೆ. ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ ಐತಿ. ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ ಅಂದ್ರೆ ಮಾಡಕ್ ಬರಂಗಿಲ್ಲ. ಸೆಲ್ಲಿಂಗ್ ಪ್ರೈಸ್ ಮೇಲೆ ಪ್ರಾಫಿಟ್ ಐತಿ, ಮಾಡಕ್ ಬರಂಗಿಲ್ಲ ಇದು. ಪ್ರಾಫಿಟ್ ಎಷ್ಟಂತ? ಪ್ರಾಫಿಟ್ ನಮಗೆ ಗೊತ್ತಿಲ್ಲಲ್ಲ. ಪ್ರಾಫಿಟ್ ಹೆಂಗ್ ಮಾಡ್ತೀವಿ? ಶಾರ್ಟ್ಕಟ್ ಮಾಡ್ತೀನಿ. ಶಾರ್ಟ್ಕಟ್ 684 ಇಂಟು 20/80 ಮಾಡ್ತೀನಿ. 172. 684 ಇಂಟು 20/120 ಬಂತಲ್ಲ, ₹149. ಓಕೆ, ಈಗ ನೋಡ್ರಿಪ್ಪ, ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ನಮ್ಮ ಕಡೆ ಐತಿ, ಪ್ರಾಫಿಟ್ ನಮ್ಮ ಕಡೆ ಐತಿ, ಪ್ರಾಫಿಟ್ ಅಮೌಂಟ್ ನಮಗೆ ಗೊತ್ತಿಲ್ಲ. ಸೆಲ್ಲಿಂಗ್ ಪ್ರೈಸ್ ಮೇಲೆ ಯಾವಾಗಲೂ ಪ್ರಾಫಿಟ್ ಮಾಡಕ್ ಬರಂಗಿಲ್ಲ. ಕಾಸ್ಟ್ ಪ್ರೈಸ್ ಮೇಲೆ ಮಾಡ್ಕೋಬೇಕು, ಆಮೇಲೆ ಪ್ರಾಫಿಟ್ ಬರ್ತೈತಿ ಇದು. ಹೌದಲ್ಲ? ಸೆಲ್ಲಿಂಗ್ ಪ್ರೈಸ್ ಅವ್ರು ಕೊಡ್ಬೇಕಲ್ಲೇ 20% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಡ್ಬೇಕಿಲ್ಲ. ಏನ್ರಿ? ಪ್ರಾಫಿಟ್ ಆಫ್ 20% ಆನ್ ಸೆಲ್ಲಿಂಗ್ ಪ್ರೈಸ್ ಕೊಡ್ಬೇಕಲ್ಲ. ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಡ್ಬೇಕು. ಸೆಲ್ಲಿಂಗ್ ಪ್ರೈಸ್ ನಿಮ್ ಕಡೆ ಐತಿ 684 ಇಂಟು 20% ಮಾಡ್ರಿಪ್ಪ, ಆಡ್ ಮಾಡಿ ಬರಿಬೇಡ್ರಿಪ್ಪ, ಅದು ಪ್ರಾಫಿಟ್ ಅಮೌಂಟ್ ಇಂದ. 684 ಇಂಟು 20% ಮಾಡ್ರಿಪ್ಪ, ಅದು ಪ್ರಾಫಿಟ್ ಅಮೌಂಟ್ ಇಂದ. ಇಲ್ಲಿ ಮುಂದೆ ಕೊಡ್ಬೇಕು ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಡ್ಬೇಕು. ಈಗ ಏನು ಕೊಟ್ಟಿಲ್ಲ ಅಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ ಮಾಡ್ಕೋಬೇಕು. ಕಾಸ್ಟ್ ಪ್ರೈಸ್ ನಮಗೆ ಗೊತ್ತಿಲ್ಲ, ಎಷ್ಟೈತಿ ಕಾಸ್ಟ್ ಪ್ರೈಸ್ ಅಂತ ಗೊತ್ತಿಲ್ಲ, ಅದಕ್ಕೆ ಅಸಂಪ್ಷನ್ ಮಾಡ್ಕೋಬೇಕು. ಅಸ್ಯೂಮ್ ಇಫ್ cost price is equal to if cost price ಬರೀಪ, if cost price is ₹100 ಅಂತ ಅಸ್ಯೂಮ್ ಮಾಡಿರಪ್ಪ. ಕಾಸ್ಟ್ ಪ್ರೈಸ್ ನಮಗೆ ಗೊತ್ತಿಲ್ಲ, ಅಸ್ಯೂಮ್ಷನ್ ಮಾಡ್ಕೋಬೇಕು. if cost price is ₹100, ಪ್ರಾಫಿಟ್ ಎಷ್ಟಿಪ್ಪ? ಪ್ರಾಫಿಟ್ at 20%. ಪ್ರಾಫಿಟ್ at 20%. ಓಕೆ, 20% ಅಂದ್ರೆ 20/100 ಇಂಟು ಎಷ್ಟಿಪ್ಪದು? ಕಾಸ್ಟ್ ಪ್ರೈಸ್ ₹100 ಮಾಡ್ರಿಪ್ಪ. 100 ಇಂಟು 20% ₹20. ಎಷ್ಟು? ₹20.
20 rupees ಆಡ್ ಮಾಡಿರಪ್ಪ rupees 120 ಓಕೆ rupees 120 ಇದು ನಿಮ್ದು ಏನ್ರಿಪ್ಪ ಸೆಲ್ಲಿಂಗ್ ಪ್ರೈಸ್ ಇದು ನಿಮ್ದು ಏನ್ರಿ ಸೆಲ್ಲಿಂಗ್ ಪ್ರೈಸ್ ಓಕೆ ಇಷ್ಟ ನಮ್ದು ಅಸಂಪ್ಷನ್ ಬಂದ್ ನೋಡ್ರಿಪ್ಪ ಇಷ್ಟ ನಮ್ದು ಅಸಂಪ್ಷನ್ ಬಂತ ಈಗ ನಿಮ್ಗೆ ಏನು ನೋಡ್ರಿಪ್ಪ ಪ್ರಾಫಿಟ್ ಬೇಕು ನಿಮ್ಗೆ ಬೇಕೇನ ಪ್ರಾಫಿಟ್ ಅಮೌಂಟ್ ಬೇಕು ನಿಮ್ ಕಡೆ ಸೆಲ್ಲಿಂಗ್ ಪ್ರೈಸ್ ಐತಿ ನಿಮ್ಗೆ ಪ್ರಾಫಿಟ್ ಬೇಕು ಅದಕ್ಕೆ ಸೆಲ್ಲಿಂಗ್ ಪ್ರೈಸ್ ಮತ್ತೆ ಪ್ರಾಫಿಟ್ ಕಾಲಮ್ ಬರ್ಬೇಕಿಲ್ಲ ಸೆಲ್ಲಿಂಗ್ ಪ್ರೈಸ್ ಮತ್ತೆ ಪ್ರಾಫಿಟ್ ಕಾಲಮ್ ಬರ್ಬೇಕು ಸೆಲ್ಲಿಂಗ್ ಪ್ರೈಸ್ ಮತ್ತೆ ಪ್ರಾಫಿಟ್ ಕಾಲಮ್ ಬರ್ಬೇಕು ಸೆಲ್ಲಿಂಗ್ ಪ್ರೈಸ್ ಮತ್ತೆ ಪ್ರಾಫಿಟ್ ಓಕೆ ಬರ್ರಿಲ್ಲ ಸೆಲ್ಲಿಂಗ್ ಪ್ರೈಸ್ ಮತ್ತೆ ಪ್ರಾಫಿಟ್ ಬರ್ಬೇಕಿಲ್ಲ ಸೆಲ್ಲಿಂಗ್ ಪ್ರೈಸ್ ಮಾಡೋಂತಡ್ರಿಪ್ಪ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ನಿಮ್ದ 120 ಸೆಲ್ಲಿಂಗ್ ಪ್ರೈಸ್ ಎಷ್ಟ್ರಿಪ್ಪ 120 ನೋಡಿಲ್ಲ ಸೆಲ್ಲಿಂಗ್ ಪ್ರೈಸ್ ನಿಮ್ದ 120 ಐತಿ ಸೆಲ್ಲಿಂಗ್ ಪ್ರೈಸ್ 120 ಅವಾಗ ಪ್ರಾಫಿಟ್ ಎಷ್ಟಿಪ್ಪ ಅವಾಗ ಸೆಲ್ಲಿಂಗ್ ಪ್ರೈಸ್ 120 ಇದ್ರೆ ಪ್ರಾಫಿಟ್ ಎಷ್ಟಿಪ್ಪ ಅವಾಗ 20 ರೂಪೀಸ್ ಐತಿ ಪ್ರಾಫಿಟ್ 20 ರೂಪೀಸ್ ಸೆಲ್ಲಿಂಗ್ ಪ್ರೈಸ್ 120 ಅಂದ್ರೆ ಪ್ರಾಫಿಟ್ ಎಷ್ಟಿಪ್ಪ 20 ರೂಪೀಸ್ ಐತಿ ಈಗ ಸೆಲ್ಲಿಂಗ್ ಪ್ರೈಸ್ ನಮ್ ಕಡೆ ಐತಿ ಸೆಲ್ಲಿಂಗ್ ಪ್ರೈಸ್ ಎಷ್ಟಿಪ್ಪ ಈಗ 684 ಈಗ ಸೆಲ್ಲಿಂಗ್ ಪ್ರೈಸ್ 684 ಐತಿ ಸೆಲ್ಲಿಂಗ್ ಪ್ರೈಸ್ ಪ್ಲೇಸ್ ಅಲ್ಲೇ 684 ಅಂತ ಬರ್ಬೇಕ 684 ನಿಮ್ದು ಸೆಲ್ಲಿಂಗ್ ಪ್ರೈಸ್ ನಿಮ್ ಕಡೆ ಪ್ರಾಫಿಟ್ ಗೊತ್ತಿಲ್ಲ ನಿಮ್ಗೆ ಪ್ರಾಫಿಟ್ ಅಮೌಂಟ್ ಗೊತ್ತಿಲ್ಲ ಅದಕ್ಕೆ ಕ್ವಶನ್ ಮಾರ್ಕ್ ಈ ತರ ಕ್ರಾಸ್ ಕನೆಕ್ಷನ್ ಮಾಡ್ಕೋಬೇಕು ತಿಳಿತಾ ಏನಂತ ನೋಡ್ರಿ ಸೆಲ್ಲಿಂಗ್ ಪ್ರೈಸ್ ಮತ್ತೆ ಪ್ರಾಫಿಟ್ ಕಾಲಮ್ ಹಾಕ್ಬೇಕಾ ಸೆಲ್ಲಿಂಗ್ ಪ್ರೈಸ್ ನಿಮ್ ಕಡೆ ಐತಿ 120 ಕರೆಕ್ಟಾ ಆವಾಗ ಪ್ರಾಫಿಟ್ ಎಷ್ಟೈತಿ 20 ರೂಪೀಸ್ ಐತಿ ಈಗ ಸೆಲ್ಲಿಂಗ್ ಪ್ರೈಸ್ 684 ಐತಿ ಪ್ರಾಫಿಟ್ ಅಮೌಂಟ್ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ಕ್ವಶನ್ ಮಾರ್ಕ್ ಓಕೆ ಈಗ ಪ್ರಾಫಿಟ್ ಬೇಕಲ್ಲ ನಮಗೆ ಪ್ರಾಫಿಟ್ ಅದಕ್ಕೆ ಪ್ರಾಫಿಟ್ ಮಾಡ್ರಿಲ್ಲ ಪ್ರಾಫಿಟ್ ಇಸ್ ಈಕ್ವಲ್ ಟು ನೋಡ್ರಿ ಕನೆಕ್ಷನ್ 684 ಇಂಟು 20 ಡಿವೈಡ್ ಬೈ ಬಾಕಿ ಐತಿ ಈಗ ಬಾಕಿ 120 ಬಾಕಿ ಐತಿ ಬೈ 120 ಮಾಡ್ರಿ ಪ್ರಾಫಿಟ್ ಎಷ್ಟು ಬಂತ್ರಿ ನೋಡ್ರಿಪ್ಪ 684 ಇಂಟು 20 ಡಿವೈಡೆಡ್ ಬೈ 120 ಎಷ್ಟು ಬಂತ್ರಿಪ್ಪ ₹114 ಇದು ನಿಮ್ದು ಏನ್ರಿ ಪ್ರಾಫಿಟ್ ಇದು ನಿಮ್ದು ಪ್ರಾಫಿಟ್ ತಿಳಿತಲ್ಲ ನಿಮ್ಗೆ ओके ಈ ತರ सिंपल ಮಾಡ್ಕೋಬೇಕು ನೋಡ್ರಿಪ್ಪ गॉट इट ओके आई होप आप लोगों को समझ में आ गया होगा ठीक है क्या है क्वेश्चन नंबर 16 एक रेडियो सेट है उसको सेल कर रहे सोल्ड मतलब सेल कर रहे उसका सेलिंग प्राइस कितना है तुम्हारा 684 किसके थ्रू प्रॉफिट आया उसके साथ प्रॉफिट कितना है तुम्हारा प्रॉफिट 20% उसके अंदर प्रॉफिट मिक्स है हाउ मच इज द प्रॉफिट का अमाउंट तुम्हारे को नहीं पता वही मालूम करना है अभी सेलिंग प्राइस कितना है 684 प्रॉफिट परसेंटेज 20% प्रॉफिट अमाउंट तुम्हारे को नहीं मालूम क्वेश्चन मार्क ऐसे कंडीशन में अजम्पशन लेना तुम लोग अज्यूम इफ कॉस्ट प्राइस अगर उन्हें दिया तो प्रॉफिट ऑफ 20% ऑन सेलिंग प्राइस बोल के दिया बाजू में ऑन सेलिंग प्राइस बोल के सेलिंग प्राइस तुम्हारे पास रेडीमेड है 684 इंटू 20% कर दो तुम्हारे को प्रॉफिट मिलता बट यहाँ पे ऑन सेलिंग प्राइस बोल के नहीं है तो कॉस्ट प्राइस के बेस के ऊपर है तो कॉस्ट प्राइस हमारे को नहीं पता तो वही हम लोग मालूम करना इफ कॉस्ट प्राइस इज ₹100 बोल के अजम्पशन कर लो अजम्पशन प्रॉफिट कितना है 20% 20/100% का मतलब इंटू कितना कॉस्ट तुम्हारा ₹100 इसके ऊपर कर दो ₹20 आता दोनों काट कर दो 120 ये तुम्हारा है सेलिंग प्राइस अब तुम्हारे पास सेलिंग प्राइस है और प्रॉफिट तुम्हारे को मिला अभी ठीक है मालूम करेंगे सेलिंग प्राइस का कॉलम एक प्रॉफिट का कॉलम एक सेलिंग प्राइस तुम्हारा कितना है 120 तब तुम्हारा प्रॉफिट कितना था ₹20 अब तुम्हारा सेलिंग प्राइस कितना है 684 तुम्हारे को प्रॉफिट का अमाउंट नहीं मालूम क्वेश्चन मार्क क्रॉस कनेक्शन का लगा लो प्रॉफिट तुम्हें मालूम करना है प्रॉफिट इज इक्वल टू 684 इंटू 20 डिवाइडेड बाय बचा कौन 120 बचा इसको सॉल्व कर दो तुम्हारे को प्रॉफिट मिलेगा ₹114 गॉट इट दिस इज द वे ऑफ सॉल्विंग दिस प्रॉब्लम होप यू अंडरस्टूड ओके टेक द स्क्रीनशॉट विल गो थ्रू द नेक्स्ट वन ओके आई एम गोइंग फास्ट बिकॉज द टाइम इज कंस्ट्रेंट्स ಸೊ ನಾವು ಕ್ವಶನ್ ನಂಬರ್ 17 ನೋಡೋಣ ಕ್ವಶನ್ ನಂಬರ್ 17 ಹೆಂಗೈತಿ ಅಂತ ಓಕೆ ಎ ಮರ್ಚೆಂಟ್ ಅಂದ್ರೆ ಸೆಲ್ಲರ್ ಎ ಮರ್ಚೆಂಟ್ ಮೇಡ್ 15% ಪ್ರಾಫಿಟ್
15% profit on an article, one item. Article sold at rupees 2300. Okay, on an article sold at rupees 300. ನೆನಪಿಟ್ಕೋರಿ, ಒಂದು ಆರ್ಟಿಕಲ್ ಐತಿ, ಆ ಆರ್ಟಿಕಲ್ ಸೆಲ್ಲಿಂಗ್ ಪ್ರೈಸ್, ಸೋಲ್ಡ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್, ಒಂದು ಆರ್ಟಿಕಲ್ ದ ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ರಿಪ್ಪ 2300, ಪ್ರಾಫಿಟ್ ಎಷ್ಟೈತಿ 15%. ಓಕೆ, but suffered 5% loss on another. Second article in the 5% loss anta, the cost price of which was rupees 1500. First article selling price 2300, ಅದರೊಳಗ profit 15%. first article ಮುಗಿತು. on another ಅಂದ್ರೆ second article loss 5%, second article cost price 1500. Find his gain or loss, ಅಂದ್ರೆ profit or loss on the two sales together. ಓಕೆ, ಮಾಡೋಣ ಬರ್ರಿ. ಫಸ್ಟ್ ಆರ್ಟಿಕಲ್ ಅಂತ ಬರ್ರಿ, ಇಲ್ಲೇ ಇದು ಫಸ್ಟ್ ಆರ್ಟಿಕಲ್, ಆನ್ಸರ್ ಅಂತ ಬರ್ತೀನಿ ನೋಡ್ರಿ, ಆನ್ಸರ್ ಇದು ಫಸ್ಟ್ ಆರ್ಟಿಕಲ್, ಇಲ್ಲೇ ಸೆಕೆಂಡ್ ಆರ್ಟಿಕಲ್ ಫಸ್ಟ್ ಆರ್ಟಿಕಲ್ ಮತ್ತೆ ಸೆಕೆಂಡ್ ಆರ್ಟಿಕಲ್ ಅಂದ್ರೆ ಐಟಮ್ಸ್. ಫಸ್ಟ್ ಆರ್ಟಿಕಲ್, ಸೆಕೆಂಡ್ ಆರ್ಟಿಕಲ್. ಫಸ್ಟ್ ಆರ್ಟಿಕಲ್ ಸೆಲ್ಲಿಂಗ್ ಪ್ರೈಸ್, ಸೋಲ್ಡ್ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ 2300. ಫಸ್ಟ್ ಆರ್ಟಿಕಲ್ ಸೆಲ್ಲಿಂಗ್ ಪ್ರೈಸ್, rupees 2300. Profit 15%. Profit 15%. ಓಕೆ, ಮುಗಿತ್ರಿ. ಪ್ರಾಫಿಟ್ 15%. ಪ್ರಾಫಿಟ್ ಅಮೌಂಟ್ ಬರಂಗಿಲ್ಲ ಅಲ್ಲಿ, ಪ್ರಾಫಿಟ್ ಅಮೌಂಟ್ ಗೊತ್ತಿಲ್ಲ ಇಲ್ಲಿ ನೋಡ್ರಿ, ಪ್ರಾಫಿಟ್ ಅಮೌಂಟ್ ಬರಂಗಿಲ್ಲ ಅಲ್ಲಿ, ಅದಕ್ಕೆ ಪ್ರಾಫಿಟ್ ಅಮೌಂಟ್ ಗೊತ್ತಿಲ್ಲ ಇಲ್ಲಿ. ಪ್ರಾಫಿಟ್ ಅಮೌಂಟ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ನಮಗೆ ಗೊತ್ತಿಲ್ಲ ಪ್ರಾಫಿಟ್ ಅಮೌಂಟ್ ಇಲ್ಲಿ. ಸರಿ, ಸೆಕೆಂಡ್ ಅಲ್ಲೇ ಬರ್ರಿಪ್ಪ. ಬಟ್ ಸಫರ್ಡ್ 5% ಲಾಸ್ ಆನ್ ಅನದರ್, ದ ಕಾಸ್ಟ್ ಪ್ರೈಸ್ ಆಫ್ ವಿಚ್, ಇಲ್ಲ ಕಾಸ್ಟ್ ಪ್ರೈಸ್ ಐತಿ, ಕಾಸ್ಟ್ ಪ್ರೈಸ್ ಅಂತ ಬರ್ರಿಪ್ಪ ಇಲ್ಲಿ. ಕಾಸ್ಟ್ ಪ್ರೈಸ್ ಇಸ್ ಈಕ್ವಲ್ ಟು ರುಪೀಸ್, ಎಷ್ಟೈತಿ ಕಾಸ್ಟ್ ಪ್ರೈಸ್ ಇಲ್ಲೇ 1500. 1500 ಅಲ್ಲೇ ಸೆಕೆಂಡ್ ಆರ್ಟಿಕಲ್ ಅಲ್ಲೇ ಕಾಸ್ಟ್ ಪ್ರೈಸ್ ಐತಿ. ಲಾಸ್, ಅವಾಗ ಲಾಸ್ ಎಷ್ಟೈತಿ 5% ಐತಿ. ಲಾಸ್ 5%. ಲಾಸ್ at 5%. ಓಕೆ, ಲಾಸ್ at 5% ಮಾಡಕ್ ಬರ್ತರಿ, ಲಾಸ್ ಮಾಡಕ್ ಬರ್ತರಿ. ನೋಡಿ, ಲಾಸ್ ಮಾಡ್ಬೇಕಲ್ಲ, ಲಾಸ್ 5% ಇದೀರಿಪ್ಪ, ಲಾಸ್ 5%. ಸಿಂಪಲ್ ಐತಿ ಮಾಡಕಲ್ಲೇ, ತಗೋರಿಪ್ಪ. ಲಾಸ್ 5% ಇರಪ್ಪ, 5/100 ಇಂಟು 5% ಇರಪ್ಪ, 5/100 ಇಂಟು ಕಾಸ್ಟ್ ಪ್ರೈಸ್ ಎಷ್ಟಿಪ್ಪ, ಕಾಸ್ಟ್ ಪ್ರೈಸ್ 1500. ಕಾಸ್ಟ್ ಪ್ರೈಸ್ 1500 ಮಾಡ್ರಿ ಎಷ್ಟ್ರಿ ರುಪೀಸ್ ಎಷ್ಟ್ರಿ 1500 ಇಂಟು 5%, 75 rupees 75. ನೋಡಿ, ಪ್ರಾಫಿಟ್ ಇಲ್ಲ ಅಲ್ಲೇ ಸೆಕೆಂಡ್ ಆರ್ಟಿಕಲ್ ಒಳಗೆ, ಪ್ರಾಫಿಟ್ ಇಲ್ಲ. ಸ್ವಲ್ಪ ಸೆಕೆಂಡ್ ಆರ್ಟಿಕಲ್ ಒಳಗೆ ಲಾಸ್ ಐತಿ. ಲಾಸ್ ಅಮೌಂಟ್ 75, ಪ್ರಾಫಿಟ್ ಅಮೌಂಟ್ ಇಲ್ಲಿ ನಮಗೆ ಗೊತ್ತಿಲ್ಲ. ಪ್ರಾಫಿಟ್ ಮಾಡೋನಿಲ್ಲ, ಪ್ರಾಫಿಟ್ ಅಮೌಂಟ್ ನಮಗೆ ಗೊತ್ತಿಲ್ಲ. ಅದು ಮುಗಿದ್ ಬಿಡ್ರಿ, ಅದು ಮುಗಿತ. ಪ್ರಾಫಿಟ್ ಅಮೌಂಟ್ ಬೇಕಿಲ್ಲ, ಇಲ್ಲಿ ಪ್ರಾಫಿಟ್ ಅಮೌಂಟ್ ಬೇಕು. ಇಲ್ಲಿ ಪ್ರಾಫಿಟ್ ಅಮೌಂಟ್ ಬೇಕಂತ ಏನ್ರಿಪ್ಪ, ಅಸಂಪ್ಷನ್. ಇಫ್ ಅಸ್ಯೂಮ್ ಇಫ್ just wait a minute. Okay, so assumption in ಮಾಡಿಪ್ಪ. if cost price ಅಂತ ಅಸ್ಯೂಮ್ ಮಾಡಿ ನಾವು. if cost price is equal to ಎಷ್ಟು ಅಸ್ಯೂಮ್ ಮಾಡ್ರಿ, rupees 100 ಅಂತ ಅಸ್ಯೂಮ್ ಮಾಡ್ರಿ. ಸ್ಟ್ಯಾಂಡರ್ಡ್ ಅಂದ್ರೆ ಎಷ್ಟಿಪ್ಪ, ಕಾಸ್ಟ್ ಪ್ರೈಸ್ 100 rupees ಅಂತ ಅಸ್ಯೂಮ್ ಮಾಡ್ರಿ. ಏನ್ ಬಂತಿಲ್ಲ, ಪ್ರಾಫಿಟ್ ಬಂತಲ್ಲ, ಅದಕ್ಕೆ ಪ್ರಾಫಿಟ್ at ಎಷ್ಟು ಪರ್ಸೆಂಟ್ ರೀ, ಪ್ರಾಫಿಟ್ ಅದು 15%. ಅದಕ್ಕೆ ಏನ್ ಮಾಡಿಪ್ಪ, 15% ಅಂದ್ರೆ 15/100 ಇಂಟು ಕಾಸ್ಟ್ ಪ್ರೈಸ್ ಎಷ್ಟಿಪ್ಪ 100 rupees. ಮಾಡ್ರಿ, ಎಷ್ಟು ರುಪೀಸ್ ಇದು ಪ್ರಾಫಿಟ್, 15 rupees. ಎಷ್ಟ್ರಿ 15 rupees. ಎರಡು ಆಡ್ ಮಾಡಿರಪ್ಪ, 100 + 15 rupees 115. ಇದು ನಿಮ್ದು ಏನ್ರಿಪ್ಪ, ಸೆಲ್ಲಿಂಗ್ ಪ್ರೈಸ್. ಇದು ನಿಮ್ದು ಏನ್ರಿ, ಸೆಲ್ಲಿಂಗ್ ಪ್ರೈಸ್. Okay, got it.
ಈಗ ಏನ್ ಮಾಡ್ಬೇಕ್ರಿಪ್ಪ, ಈಗ ನಿಮ್ಗೆ ನೋಡ್ರಿ ಪ್ರಾಫಿಟ್ ಅಮೌಂಟ್ ನಿಮ್ಗೆ ಗೊತ್ತಿಲ್ಲ, ಸೆಲ್ಲಿಂಗ್ ಅಮೌಂಟ್ ನಿಮ್ಗೆ ಗೊತ್ತೈತಿ. ಇಲ್ಲಿ ಪ್ರಾಫಿಟ್ ಅಮೌಂಟ್ ಗೊತ್ತೈತಿ, ಸೆಲ್ಲಿಂಗ್ ಪ್ರೈಸ್ ಗೊತ್ತೈತಿ. ಅದಕ್ಕೆ ಸೆಲ್ಲಿಂಗ್ ಪ್ರೈಸ್ ಮತ್ತೆ ಪ್ರಾಫಿಟ್ ಕಾಲಮ್ ಹಾಕ್ಬೇಕು. ನೀವು ಮಾಡ್ರಿಪ್ಪ, ಇಲ್ಲಿ ಮಾತು ನೋಡ್ರಿ, ಇದು ಎಂಡ್ ಮಾಡ್ಬಿಡ್ರಿ ಸಾಕಿಲ್ಲ. ಈಗ ಸೆಲ್ಲಿಂಗ್ ಪ್ರೈಸ್ ಇಲ್ಲೇ ಹಾಕ್ರಿ, ಸೆಲ್ಲಿಂಗ್ ಪ್ರೈಸ್ ಕಾಲಮ್ 1, ಆಮೇಲೆ ಪ್ರಾಫಿಟ್ ಕಾಲಮ್ 1, ಪ್ರಾಫಿಟ್. ಓಕೆ, ಸರಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತ್ರಿ ಇಲ್ಲಿ? 115 ಬಂತು. ಸೆಲ್ಲಿಂಗ್ ಪ್ರೈಸ್ 115, ಸೆಲ್ಲಿಂಗ್ ಪ್ರೈಸ್ 115. ಆವಾಗ ಪ್ರಾಫಿಟ್ ಎಷ್ಟ್ರಿಪ್ಪ? ಆವಾಗ ಪ್ರಾಫಿಟ್ 15 ರೂಪೀಸ್. ಆವಾಗ ಪ್ರಾಫಿಟ್ 15 ರೂಪೀಸ್, ಕರೆಕ್ಟಾ? ಸೆಲ್ಲಿಂಗ್ ಪ್ರೈಸ್ 115, ಆವಾಗ ಪ್ರಾಫಿಟ್ ಎಷ್ಟ್ರಿಪ್ಪ? 15. ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಿತ್ತು? ಈಗ ಸೆಲ್ಲಿಂಗ್ ಪ್ರೈಸ್ 2300 ಐತಿ. ಸೆಲ್ಲಿಂಗ್ ಪ್ರೈಸ್ ಈಗ 2300. ಈಗ ನಿಮಗೆ ಪ್ರಾಫಿಟ್ ಅಮೌಂಟ್ ಗೊತ್ತಿಲ್ಲ. ಈಗ ಕ್ವಶನ್ ಮಾರ್ಕ್ ಕ್ರಾಸ್ ಕನೆಕ್ಷನ್ ಮಾಡ್ರಿ. ಈಗ ನಿಮಗೆ ಪ್ರಾಫಿಟ್ ಬೇಕು. ಈಗ ನಮ್ಗೆ ಏನ್ ಬೇಕ್ರಿಪ್ಪ? ಪ್ರಾಫಿಟ್ ಬೇಕು. ಅದಕ್ಕೆ ಪ್ರಾಫಿಟ್ ಇಸ್ ಈಕ್ವಲ್ ಟು, ಪ್ರಾಫಿಟ್ ಅಮೌಂಟ್ ಬೇಕು ನಮಗೆ. ಪ್ರಾಫಿಟ್ ಇಸ್ ಈಕ್ವಲ್ ಟು 2300 ಇಂಟು 15. 2300 ಇಂಟು 15 ಡಿವೈಡೆಡ್ ಬೈ, ಬಾಕಿ ಐತಿ ಈಗ 115 ಬಾಕಿ ಐತಿ. 115 ಎಷ್ಟು ಸಿಕ್ತ್ರಿಪ್ಪ ಅಮೌಂಟ್? ಆನ್ಸರ್ ನಿಮ್ಗೆ 2300 ಇಂಟು 15 ಡಿವೈಡೆಡ್ ಬೈ 115, 300 ಸಿಕ್ತ್ರಿಪ್ಪ. ರುಪೀಸ್ 300 ನಿಮ್ಗೆ ಪ್ರಾಫಿಟ್ ರೀಪ್ಪ. ರುಪೀಸ್ 300 ನಿಮ್ಗೆ ಪ್ರಾಫಿಟ್. ನೋಡ್ರಿ, ಆರ್ಟಿಕಲ್ 1 ಇಂದ ಪ್ರಾಫಿಟ್ ಬಂತ ರುಪೀಸ್ 300, ಆರ್ಟಿಕಲ್ 2 ಇಂದ ಲಾಸ್ ಬಂತ 75 ಅಂತ. ಪ್ರಾಫಿಟ್ ಒಳಗೆ ಲಾಸ್ ತೆಗೀರಿ. ನಿಮ್ಗೆ ನೆಟ್ ಗೇನ್ ಆರ್ ಲಾಸ್ ನಿಮ್ಗೆ ಸಿಕ್ತಿರಪ್ಪ. ತಗೋರಿ, ನೆಟ್ ಗೇನ್ ಆರ್ ಲಾಸ್ ಅಂತ ಬರೀಲ್ಲ. ನೆಟ್ ಗೇನ್ ಆರ್ ಲಾಸ್, net gain or loss is equal to profit minus loss. Profit minus loss. ನೋಡ್ರಿ, net gain or loss is equal to profit minus loss. Profit ಎಷ್ಟು ಬಂತ್ರಿಪ್ಪ? ಪ್ರಾಫಿಟ್ ರುಪೀಸ್ 300. ಲಾಸ್ ಎಷ್ಟು ಬಂತ್ರಿಪ್ಪ? ಲಾಸ್ 75 ಬಂತು. ಎಷ್ಟು ಆನ್ಸರ್ ನಿಮ್ದು? 300 minus 75, rupees 225. rupees 225. ಇದು ನಿಮ್ದು ಫೈನಲ್ ಆನ್ಸರ್. ಓಕೆ, ಅದ ಗೇನ್ ಆರ್ ಲಾಸ್ ಆಫ್ ದ ಟೂ ಸೇಲ್ಸ್ ಟುಗೆದರ್ ಅಂದ್ರೆ ಪ್ರಾಫಿಟ್ ಮೈನಸ್ ಲಾಸ್ ಮಾಡ್ಬಿಡ್ರಿ. ಒಂದು ಕಡೆ ಪ್ರಾಫಿಟ್ ಬಂತ, ಆರ್ಟಿಕಲ್ 1 ಇಂದ ಪ್ರಾಫಿಟ್ ಬಂತ, आर्टिकल 2 इन द लॉस बंत प्रॉफिट माइनस लॉस मार निम्गे आंसर। आपको ये क्वेश्चन समझ में आ गया? क्या है क्वेश्चन? ए मर्चेंट मतलब सेलर क्या कर रहा है यहाँ पे, मेड कितना 15% प्रॉफिट उसको कंज्यूम हो रहा, किससे? एक आर्टिकल है उसको सेल करने से। सेलिंग प्राइस कितना है इसका 2300, बट सफर हो रहा मतलब उसको लॉस मिल रहा, कितना 5% लॉस मिल रहा अनदर आर्टिकल से। उसका कॉस्ट प्राइस कितना है 1500 है। तो तुम्हारे को पूछाने फाइंड हिज नेट गेन और लॉस ऑफ दैट सेल्स, टू सेल्स टुगेदर। ठीक है, फर्स्ट आर्टिकल सेकेंड आर्टिकल। फर्स्ट आर्टिकल का सेलिंग प्राइस कितना है 2300, फर्स्ट आर्टिकल से उसको क्या मिल रहा है, प्रॉफिट मिल रहा है कितना 15%, बट प्रॉफिट अमाउंट उसको नहीं मालूम, प्रॉफिट अमाउंट क्वेश्चन मार्क। सेकेंड आर्टिकल में क्या है, सेकेंड आर्टिकल अनदर, सेकेंड आर्टिकल में क्या है, कॉस्ट प्राइस दिया कितना 1500, लॉस कितना है उसको, लॉस मिल रहा है यहाँ पे, लॉस कितना है 5%। तो कॉस्ट प्राइस के ऊपर आराम से लॉस निकालेंगे हम लोग। कॉस्ट 5/100 कॉस्ट प्राइस तुम्हारा है ना, तो रेडी कॉस्ट प्राइस अगर दिया तो रेडीमेड कर दो, सेलिंग प्राइस है तो रेडीमेड करने नहीं आता। ठीक है, तो 5/100 इंटू 1575 तुम्हारा क्या मिला, लॉस मिला, लॉस। ठीक है, ये हो गया। यहाँ पे प्रॉफिट अमाउंट नहीं है तो अजम्पशन कर ले, अजम्पशन लेना, अज्यूम इफ कॉस्ट प्राइस इज ₹100 बोल के अज्यूम करना। ठीक है, यहाँ पे प्रॉफिट मिला कितना 15%, 15/100 इंटू कॉस्ट प्राइस के ऊपर निकालो 15 रुपीज आता, दोनों का ऐड करो तुम्हारे को मिलेगा सेलिंग प्राइस मिलेगा। अब प्रॉफिट निकालेंगे, देखो सेलिंग प्राइस है प्रॉफिट है, सेलिंग प्राइस है प्रॉफिट अमाउंट नहीं है। ठीक है, तो सेलिंग प्राइस और प्रॉफिट का एक कॉलम डालेंगे। सेलिंग प्राइस कितना है तुम्हारा 115 है, प्रॉफिट तुम्हारा कितना है 15 रुपीज है। अब सेलिंग प्राइस तुम्हारा कितना है 2300 है, प्रॉफिट अमाउंट तुम्हारे को नहीं मालूम, तो क्रॉस कनेक्शन प्रॉफिट इज इक्वल टू प्रॉफिट मालूम करने का है 2300 इंटू 15 डिवाइड बाय 115 करो तो तुम्हारे को प्रॉफिट मिलेगा ₹300। अब नेट गेन और लॉस के लिए फर्स्ट आर्टिकल से प्रॉफिट आया, सेकेंड आर्टिकल से लॉस आया।
फर्स्ट आर्टिकल का प्रॉफिट माइनस सेकंड आर्टिकल का लॉस, नेट गेन और लॉस इज इक्वल टू प्रॉफिट माइनस लॉस। प्रॉफिट कितना है, फर्स्ट आर्टिकल से प्रॉफिट 300 रुपीज माइनस सेकेंड आर्टिकल से लॉस 75, माइनस कर दो रुपीज 225, तुम्हारा क्या है नेट सेल, नेट प्रॉफिट और नेट गेन और लॉस टुगेदर। ठीक है, समझ में आ गया? दिस इज द क्वेश्चन, दिस इज द सॉल्यूशन। टेक द स्क्रीनशॉट, आई विल गो थ्रू दिस क्वेश्चन, क्वेश्चन नंबर 18। ಸೊ ಈಗ ಟುಡೇಸ್ ಕ್ಲಾಸ್ ಲಾಸ್ಟ್ ಕ್ವಶನ್, ಟುಡೇಸ್ ವಿಡಿಯೋ ಲಾಸ್ಟ್ ಕ್ವಶನ್, ಮತ್ತೆ ಮುಂದೆ ಐತಿ ನೋಡೋಣ ಆಮೇಲೆ. ಕ್ವಶನ್ ನಂಬರ್ 18, ಎ ಮ್ಯಾನ್ ಗಿವ್ಸ್, ಇದು ಬಹಳ ಇಂಪಾರ್ಟೆಂಟ್ ಐತಿ. ಎ ಮ್ಯಾನ್ ಗಿವ್ಸ್ 20% ಆಫ್ ಹೀಸ್ ಪ್ರಾಪರ್ಟೀಸ್, 20% ಆಫ್ ಹೀಸ್ ಪ್ರಾಪರ್ಟೀಸ್ ಟು ಹೀಸ್ ಸನ್. ಫಸ್ಟ್ 20% ಆಫ್ ಹೀಸ್ ಪ್ರಾಪರ್ಟೀಸ್ ಟು ಹೀಸ್ ಸನ್. ಸೆಕೆಂಡ್ 50% of the remainder, 50% of the remainder to his wife, 30% of the amount left out, 30% of the amount left out to each of his daughters, to each of his daughters. each ಅಂದ್ರೆ ಯಾವಾಗ ಯೂಸ್ ಮಾಡ್ತೀರಿಪ್ಪ, two or more daughters. ಡಾಟರ್ ಅಂದ್ರೆ ಸಿಂಗಲ್ ಡಾಟರ್, ಡಾಟರ್ಸ್ ಅಂದ್ರೆ ಟೂ ಡಾಟರ್ಸ್. ಇದು ಕೊಟ್ಟಿಲ್ಲ, 2 daughters 3 daughters 4 daughters ಏನು ಕೊಟ್ಟಿಲ್ಲ, ಬರೇ ಈಚ್ ಡಾಟರ್ಸ್. ಎಸ್ ಅಂತ ಐತಿ, ಪ್ಲೂರಲ್ ಅಂದ್ರೆ ಇಬ್ಬರು ಡಾಟರ್ಸ್, ಇಬ್ಬರ ಮಗಳಾದ ಅವ್ರಿಗೆ. ಅಂಡ್ ದ ಬ್ಯಾಲೆನ್ಸ್ ಫಾರ್ ಚಾರಿಟಿ, if his properties are valued at rupees 85,400, find the amount received by each. Simple question, very simple. Answer. Total value of property, total value of property ಎಷ್ಟಿತ್ತು? ಟೋಟಲ್ ವ್ಯಾಲ್ಯೂ ಆಫ್ ಪ್ರಾಪರ್ಟಿ 85,400. total value of property 85,400. total value of a property ನೋಡಲಿ, total value of property 85,400. ಲೆಸ್ ಮಾಡ್ರಿ, ಲೆಸ್ ಅಂತ ಲೆಸ್. ಫಸ್ಟ್ ಯಾರಿಗೆ ಕೊಡಬೇಕಾ, 20%. ಫಸ್ಟ್ 20% to his son, 20% to his son, 20% to his son ಕೊಡಬೇಕಂತ. ತಗೋರಿ ಬ್ರಾಕೆಟ್ ಅಲ್ಲೇ 20% ಅಂದ್ರೆ 20/100, 20/100 ಇಂಟು ಎಷ್ಟು ಮಾಡೋದು, 85,400. 85,400 ಮಾಡ್ರಿ, ಎಷ್ಟು ಇದು? 85,400 ಇಂಟು 20%, 17,080. 17,080. ಲೆಸ್ ಮಾಡ್ರಿ ಅದರಾಗ 85,400 minus 17,080, 68,320. 68,320 ಬಂತಲ್ಲ, ಇದು ಒಂದ ಹೆಸರು ಕೊಡ್ರಿ. ಇದು ಏನ್ ಹೆಸರು ಇಪ್ಪದು, ರಿಮೈಂಡರ್ ಹೆಸರು. ಇದು ಹೆಸರು ಇಂದ್ರಿ ರಿಮೈಂಡರ್ ಅಂತ ಕೊಡ್ರಿ, ಹೆಸರು ರಿಮೈಂಡರ್ ಅಂತ. ರಿಮೈಂಡರ್ ಅಂತ ಹೆಸರು ಕೊಡ್ರಿಪ್ಪ, ಮುಗಿತಿದ್ದ ಸರಿ. ಸೆಕೆಂಡ್ ಮತ್ತೆ ಲೆಸ್ ಅಂತ ಮಾಡ್ರಿ, ಲೆಸ್ ಅಂತ. ಲೆಸ್ ಸನ್ ಮುಗೀತ. ಈಗ ಯಾರದಾರಿಪ್ಪ 50%, 50% ರಿಮೈಂಡರ್ ಟು ಹೀಸ್ ವೈಫ್, ವೈಫ್ಗೆ ಕೊಡ್ಬೇಕಂತ. ಓಕೆ, ವೈಫ್ಗೆ ಎಷ್ಟು ಪರ್ಸೆಂಟ್? 50%. 50/100 ಇಂಟು ರಿಮೈಂಡರ್, ರಿಮೈಂಡರ್ ಇದು ರಿಮೈಂಡರ್ ಎಷ್ಟು? 68,320 ಕೊಡ್ರಿಪ್ಪ. 68,320 ಇಂಟು 50%, 34,160. 34,160 ಲೆಸ್ ಮಾಡ್ರಿ ಇದ್ರಾಗ 68,320 minus 34,160 ಅದ ಬಂದ್ರಿಪ್ಪ 34,000
160 ಬಂತು. ಇದು ಒಂದು ಹೆಸರು ಕೊಡ್ರಿಪ್ಪ. ಇದ ಹೆಸರು ಕೊಡ್ಬೇಕು, ಲೆಫ್ಟ್ ಔಟ್ ಅಂತ ಕೊಡಬೇಕು. ಯಾಕಂದ್ರೆ ಲೆಫ್ಟ್ ಔಟ್ ಅಂತ ಕೊಡ್ಬೇಕು. ಲೆಫ್ಟ್ ಔಟ್ ಅಂತ, ಲೆಫ್ಟ್ ಔಟ್, ಲೆಫ್ಟ್ ಔಟ್ ಅಂತ ಕೊಡ್ರಿ. ಮುಗೀತಿದ್ದು. ನೆಕ್ಸ್ಟ್ ಮತ್ತೆ ಲೆಸ್ ಮಾಡ್ಬೇಕು. ಲೆಸ್ ಅಂತ, ಲೆಸ್ ಏನೈತಿಪ್ಪ ಲೆಸ್? ಈಗ 30% ಆಫ್ ದ ಅಮೌಂಟ್, 30% ಆಫ್ ದ ಅಮೌಂಟ್ ಲೆಫ್ಟ್ ಔಟ್ ಟು ಈಚ್ ಆಫ್ ಹೀಸ್ ಡಾಟರ್ಸ್. 30% to his daughters. 30% to his daughters. Daughters. Okay. Daughters ಕೊಡಬೇಕಂತ. ಅದಕ್ಕೆ ಎಷ್ಟು ಲೆಫ್ಟ್ ಔಟ್ ಅಮೌಂಟ್, ಲೆಫ್ಟ್ ಔಟ್ ಅಮೌಂಟ್ ತಗೊಳ್ಳಿ. ಎಷ್ಟು ಪರ್ಸೆಂಟ್? 30% ಅಲ್ಲ, 30/100 ಇಂಟು ಎಷ್ಟು? 34,160. ತಡಿರಿ, ವೇಟ್ ಮಾಡಿ. 160 ಈಚ್ ಡಾಟರ್ಸ್. ನಾನು ನಿಮ್ಗೆ ಹೇಳಿನ್ರಿ, ಟು ಹೀಸ್ ಡಾಟರ್ ಅಂದ್ರೆ ಸಿಂಗಲ್ ಡಾಟರ್, ಈ ತರ ಮಾಡ್ಕೋಬೇಕು. ಸಿಂಗಲ್ ಸನ್, ಸಿಂಗಲ್ ವೈಫ್. ಈಗ ಡಾಟರ್ಸ್ ಟು ಅದರ್ ಪೀಪಲ್. ಡಾಟರ್ಸ್, ಡಾಟರ್ ಅಲ್ಲ, ಡಾಟರ್ಸ್, ಡಾಟರ್ಸ್ ಪ್ಲೂರಲ್ ಅಂದ್ರೆ ಇಬ್ಬರ ಡಾಟರ್ಸ್, ಇಬ್ಬರ ಮಗಳದವರಿಗೆ. ಅದಕ್ಕೆ ಇಂಟು 2 ಡಾಟರ್ಸ್. ಎಷ್ಟಿಪ್ಪ? ಇಂಟು 2 ಡಾಟರ್ಸ್. ಏನು ಬರೀ 2 ಡಾಟರ್ ಅಂದ್ರೆ ಇಂಟು 2 ಬರಂಗಿಲ್ಲ. ಓಕೆ, ಡಾಟರ್ ಅಂದ್ರೆ ಇಂಟು 2 ಬರಂಗಿಲ್ಲ, ಡೈರೆಕ್ಟ್ ಅಮೌಂಟ್ ಬರೀಬೇಕು. ಡಾಟರ್ಸ್ ಅಂದ್ರೆ ಪ್ಲೂರಲ್ ಅಂದ್ರೆ ಇಂಟು 2 ಮಾಡ್ಕೋಬೇಕಂದ್ರೆ ಇಬ್ಬರು ಡಾಟರ್ಸ್, ಇಬ್ಬರು. ಓಕೆ, ಇಂಟು 2 ಮಾಡ್ಬಿಡ್ರಿ. ಮಾಡ್ರಿ. ಎಷ್ಟು ಇದು? 34,160 ಇಂಟು 30% ಇಂಟು 2 ಮಾಡ್ರಿ. 20,496. 20,496. ತಡ್ರಿ, ಈಚೆ ಬೇಕಲ್ಲ ಅವರಿಗೆ, ಈಚೆ. ಅದಕ್ಕೆ ಮಾತಾಡ್ರಿಪ್ಪ, ಈಚೆ ಬೇಕಲ್ಲ. ಸಪ್ರೇಟ್ ಶೋ ಮಾಡ್ಕೋಬೇಕು, ಸಪ್ರೇಟ್. ಬರೀಪ್ಪ, ಡಾಟರ್ಸ್ ಅಂದ್ರೆ ಎಷ್ಟಿಪ್ಪ? 2 ಡಾಟರ್ಸ್. ಓಕೆ, ಅದಕ್ಕೆ ಏನ್ರಿಪ್ಪ? ಫಸ್ಟ್ ಡಾಟರ್, ಸೆಕೆಂಡ್ ಡಾಟರ್ ಅಂತ ಮಾಡ್ತೀನಿ ಇಲ್ಲೇ. ಫಸ್ಟ್ ಇದು ಫಸ್ಟ್ ಡಾಟರ್, ಫಸ್ಟ್ ಡಾಟರ್ 30/100 ಇಂಟು 34,160 ಮಾಡ್ರಿದ್ದು. ಎಷ್ಟ್ರಿಪ್ಪ? ಮಾಡ್ರಿ. ಎಷ್ಟಿದ್ದು? 34,160 ಇಂಟು 30%, 10,248. 248 ಕರೆಕ್ಟಾ? ಸೆಕೆಂಡ್ ಡಾಟರ್. ಸೆಕೆಂಡ್ ಡಾಟರ್ ಸೇಮ್ ರಿಪ್ಪ, 30% ಈಚ್ ಅಂತ, ಇಂಟು 34,160. ಇದು ಸೇಮ್ 10,248. ತಿಳಿತ್ ನಿಮ್ಗೆ? ಡಾಟರ್ಸ್ ಅಂದ್ರೆ 2 ಡಾಟರ್ಸ್. ಅದಕ್ಕೆ ಏನ್ರಿ? ಫಸ್ಟ್ ಡಾಟರ್, ಸೆಕೆಂಡ್ ಡಾಟರ್. ಎಷ್ಟು ಪರ್ಸೆಂಟ್ ಕೊಡ್ಬೇಕಂತ? 30% ಈಚ್ ಕೊಡ್ಬೇಕಂತ, ಈಚ್ ಕೊಡ್ಬೇಕಂತ. 30/100 ಇಂಟು ಸೇಮ್ ಮಾಡ್ರಿಪ್ಪ. ಅಷ್ಟು ಅನ್ಸರಿ, 2 ಡಾಟರ್ಸ್. ಈಗ ಲೆಸ್ ಮಾಡ್ರಿಪ್ಪ. 34,160 ಮೈನಸ್ 10,248 ಮೈನಸ್ 10,248 ಎಷ್ಟು ಬಂತ್ರಿ? 13,664 ಆಯ್ತಿಲ್ಲ? ಓಕೆ, 13,664. ಮುಗಿತು. ಎಲ್ಲರದು ಮುಗಿತಾ? ಎಲ್ಲರದು ಮುಗಿತಾ? ಅಂಡ್ ದ ಬ್ಯಾಲೆನ್ಸ್ ಫಾರ್ ಚಾರಿಟಿ. ಬ್ಯಾಲೆನ್ಸ್ ಫಾರ್ ಚಾರಿಟಿ. ಇದು ಬ್ಯಾಲೆನ್ಸ್ ಫಾರ್ ಚಾರಿಟಿ. ಬ್ಯಾಲೆನ್ಸ್ ಫಾರ್ ಚಾರಿಟಿ. ಬ್ಯಾಲೆನ್ಸ್ ಫಾರ್ ಚಾರಿಟಿ ಮುಗಿತ್ ನೋಡ್ರಿಪ್ಪ. ಈ ತರ ಮಾಡ್ಕೋಬೇಕು ನೋಡ್ರಿ ಸಾಲ್ವ್. गॉट इट? ओके, आप लोगों को समझ में आया क्वेश्चन कैसा है बोल के? क्या क्वेश्चन दिया है? ए मैन गिव्स, क्या कर रहा है वो मैन? 20% अपनी प्रॉपर्टी की किसको दे रहा? सन को दे रहा. 50% जो बचा देखो रिमाइंडर वो किसको दे रहा? वाइफ को दे रहा. 30% अमाउंट लेफ्ट आउट जो उसके वो देने के बाद बचा देखो लेफ्ट आउट ईच का मतलब हर एक को ऑफ हिज डॉटर्स. अगर डॉटर बोल के आया तो सिंगल डॉटर, डॉटर्स बोल के आया तो 2 डॉटर. जस्ट वेट. ओके, डॉटर का मतलब सिंगल डॉटर, डॉटर्स का मतलब 2 डॉटर्स. बट दिया नहीं यहाँ पे प्लूरल दिया डॉटर्स बोल के, तो 2 डॉटर. एंड द बैलेंस जो बचा देखो चैरिटी में 2 बोल के. इफ हीज प्रॉपर्टीज की वैल्यू कितनी है? 85,400 है. फाइंड द अमाउंट रिसीव्ड बाय ईच बोल के. तो टोटल वैल्यू ऑफ प्रॉपर्टी कितनी तुम्हारी? 85,400 लेस 20% टू हीज सन.
उसका निकालो 20% बचा इतना, लेस करो, जो बचा देखो इसके क्या तुम लोग रिमाइंडर बोलते हैं, उसमें से लेस करो कितना परसेंट, 50% किसको देना, वाइफ को देना। 50/100 रिमाइंडर का 50%, इसका दो 50% वाइफ को, लेस करो, ये क्या है, लेफ्ट आउट, लेफ्ट आउट, ठीक है। लेस करना कितना, वाइफ हो गया, 30% ऑफ लेफ्ट आउट है किसको, डॉटर्स को, 30% टू हिज डॉटर्स, दिया नहीं, मेंशन नहीं करा, डॉटर्स बोल के, तो 2 डॉटर ईच, मतलब 2 डॉटर है यहाँ पे, तो फर्स्ट डॉटर सेकेंड डॉटर 30% ईच, 30/100 30/100 इंटू 34 करो उसको, दोनों को 2 डॉटर है, दोनों को मिला सेम है, लेस कर दो 64, एक इसको बैलेंस फॉर चैरिटी, बैलेंस फॉर चैरिटी, ये हो गया सोल्यूशन इज, गॉट इट। सो होप all of you guys understood this concept and problems. Okay, if you like, if you understand, please like, share and comment the video and to my channel, and share with your friends, classmates, relatives, and to each one of you. Thank you all of you. Take the screenshot. We'll meet in the next class and the next video. Thank you all of you.